ಪಂಚತಂತ್ರದ ಕಥೆಗಳಲ್ಲಿ ಬರುವ ಪಿಂಗಳಿಕ ಎಂಬ ಸಿಂಹರಾಜನ ಇಬ್ಬರು ಸ್ನೇಹಿತರು ಈ ಕರಟಕ ದಮನಕ ಎಂಬ ಎರಡು ನರಿಗಳು. ಈ ಎರಡು ನರಿಗಳು ತಮ್ಮನ್ನು ತಾವೇ ಸಿಂಹರಾಜ ಪಿಂಗಳಿಕನ ಪ್ರಧಾನಮಂತ್ರಿಗಳು ಎಂಬುದಾಗಿ ಎಲ್ಲ ಕಡೆ ಹೇಳಿಕೊಂಡು ತಿರುಗಾಡುತ್ತಿದ್ದವು. ಸಿಂಹರಾಜನಿಂದ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಪಡೆದುಕೊಳ್ಳುತ್ತಿದ್ದವು. ಒಮ್ಮೆ ಯಾವುದೋ ಕಾರಣಕ್ಕಾಗಿ ಪಿಂಗಳಿಕ ಸಿಂಹರಾಜನಿಗೆ ಈ ಕರಟಕ ದಮನಕರ ಮೇಲೆ ಬಹಳ ಕೋಪ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಕರಟಕನು ದಮನಕನಿಗೆ ಈ ಕಥೆಯನ್ನು ಹೇಳಿ ಸದ್ಯಕ್ಕೆ ತಾವು ಸಿಂಹರಾಜನನ್ನು ಮಾತನಾಡಿಸುವುದೇ ಬೇಡವೆಂದು ಇಬ್ಬರು ತೀರ್ಮಾನಿಸಿದ್ದರು. ಈಗ ಆ ಕಥೆ ಏನೆಂಬುದನ್ನು ತಿಳಿದುಕೊಳ್ಳಿ. ಹಿಂದೆ ಒಂದು ದೊಡ್ಡ ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ. ಅವನದು ದಾನ ಧರ್ಮಗಳಲ್ಲಿ ಎತ್ತಿದ ಕೈ. ದೀನ ದಲಿತರಿಗೆ ತನ್ನ ಕೈಲಾದ ಉಪಕಾರ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸ ಸಂಪಾದಿಸಿಕೊಂಡಿದ್ದನು. ಇದು ನನ್ನ ಚಾನಲ್ನಲ್ಲಿ ಪಂಚತಂತ್ರದ 12ನೇ ಕಥೆಯಾಗಿರುತ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಉದಾರಿಯು ದೈವಭಕ್ತನೂ ಆಗಿದ್ದ ಆ ಶ್ರೀಮಂತನಿಗೆ ಈಶ್ವರ ದೇವಸ್ಥಾನವೊಂದನ್ನು ಕಟ್ಟಿಸಬೇಕು ಎಂಬುದು ಬಹುದೊಡ್ಡ ಆಸೆ. ನಗರದ ಹೊರವಲಯದಲ್ಲಿ ಒಂದು ದೇವಾಲಯ ಕಟ್ಟಿಸಬೇಕೆಂದು ನಿರ್ಧರಿಸಿದ ಅವನು ಬೇರೆ ಬೇರೆ ಪ್ರಸಿದ್ಧ ಹಳ್ಳಿ ಪಟ್ಟಣಗಳಿಂದ ಶಿಲ್ಪಿಗಳನ್ನು, ಕೆಲಸಗಾರರನ್ನು ಕರೆಸಿಕೊಂಡು ದೇವಸ್ಥಾನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದನು. ಮಾವಿನ ತೋಪಿನ ವಿಶಾಲವಾದ ಬಯಲಿನಲ್ಲಿ ದೇವಾಲಯ ನಿರ್ಮಾಣದ ಕಾರ್ಯವು ಭರದಿಂದ ನಡೆಯುತ್ತಿತ್ತು. ಗರ್ಭಗುಡಿ ನಿರ್ಮಾಣದ ಕೆಲಸವೂ ಮುಗಿಯುತ್ತಾ ಬಂದಿತ್ತು. ದೇವಸ್ಥಾನದ ಭವ್ಯ ಕಟ್ಟಡದ ಮೇಲ್ಛಾವಣಿಯ ನಿರ್ಮಾಣಕ್ಕೆ ಬಡಗಿಗಳು ಮರದ ದಿಮ್ಮಿಗಳನ್ನು ಗರಗಸದಿಂದ ಕೊಯ್ದು ಒಂದು ಕಡೆ ದೊಡ್ಡ ರಾಶಿಯಾಗಿ ಪೇರಿಸಿದ್ದರು. ಕೆಲಸಗಾರರು ಮಧ್ಯಾಹ್ನದ ಊಟಕ್ಕೆ ಹೋದಾಗ ಆ ಮಾವಿನ ತೋಪಿನಲ್ಲಿ 100 ಕೋತಿಗಳು ಪ್ರವೇಶಿಸಿ ದಾಳಿ ಮಾಡಿ ದಾಂಧಲೆ ಎಬ್ಬಿಸಲು ಪ್ರಾರಂಭಿಸುತ್ತಿದ್ದವು. ಪ್ರತಿದಿನವೂ ಕೋತಿಗಳ ಸೈನ್ಯ ದಾಂಧಲೆ ಮಾಡುತ್ತಾ ಬಡಗಿಗಳಿಗೆ ವಿಪರೀತ ತೊಂದರೆ ಕೊಡುತ್ತಿದ್ದವು. ಆ ದಿನ ಒಬ್ಬ ಬಡಗಿಯು ಒಂದು ಅಗಲವಾದ ಮರದ ಹಲಗೆಯನ್ನು ಅರ್ಧ ಭಾಗದಲ್ಲಿಯೇ ಸೀಳಿ ಅದಕ್ಕೆ ಒಂದು ಬೆಣೆಯನ್ನು ಸಿಕ್ಕಿಸಿ ಊಟಕ್ಕೆ ಹೋಗಿದ್ದನು. ಕೋತಿಗಳ ಗುಂಪಿನಲ್ಲಿದ್ದ ಚೇಷ್ಟೆಯ ಕೋತಿಯೊಂದು ಅರ್ಧ ಸೀಳಿ ಬೆಣೆಯನ್ನು ಸಿಕ್ಕಿಸಿದ ಮರದ ಹಲಗೆಯ ಮೇಲೆ ಕುಳಿತು ಬೆಣೆಯನ್ನು ಕೀಳಲು ಪ್ರಾರಂಭಿಸಿತು. ತನ್ನೆರಡು ಕೈಗಳಲ್ಲಿದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಬೆಣೆಯನ್ನು ಕಿತ್ತು ಹಾಕುವ ಸಾಹಸಕ್ಕೆ ಕೈ ಹಾಕಿತ್ತು ಆ ಕೋತಿ. ಬೇರೆ ಕೋತಿಗಳು ಹಾಗೆ ಮಾಡುವುದು ಪ್ರಾಣಾಪಾಯವನ್ನು ಆಹ್ವಾನಿಸದಂತೆಯೇ ಸರಿ ಎಂದು ಆ ಚೇಷ್ಟೆಯ ಕಪಿಗೆ ಎಷ್ಟೇ ಹೇಳಿದರೂ ಅದು ಅವರ ಮಾತನ್ನು ಕೇಳಲೇ ಇಲ್ಲ. ಅದು ತನ್ನ ಕೆಲಸ ಮುಂದುವರಿಸುತ್ತಲೇ ಹೋಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವ ಗಾದೆಯಂತೆ ಆ ಚೇಷ್ಟೆಯ ಕೋತಿ ತನ್ನ ಮನಸಾ ಇಚ್ಛೆಯಂತೆ ವರ್ತಿಸುತ್ತಿತ್ತು. ಹೀಗೆ ಮಾಡುತ್ತಿದ್ದಾಗ ಕೋತಿಯ ಕಾಲುಗಳು ಸೀಳಿದ್ದ ಮರದ ಹಲಗೆಯಲ್ಲಿ ಇದ್ದಕ್ಕಿದ್ದಂತೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದವು. ಅದನ್ನು ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನಪಟ್ಟರೂ ಕಾಲುಗಳು ಹೊರಗೆ ಬರಲೇ ಇಲ್ಲ. ಹೋಗುತ್ತಾ ಹೋಗುತ್ತಾ ಕಾಲುಗಳ ಜೊತೆಗೆ ಅದರ ಇಡೀ ದೇಹವೇ ಹಲಗೆಯ ಸೀಳಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅಪ್ಪಚ್ಚಿಯಾಗಿ ಬಿಟ್ಟಿತು. ಕೋತಿ ಪ್ರಾಣ ಬಿಟ್ಟಿತು. ತನ್ನ ಅಧಿಕ ಪ್ರಸಂಗಿತನದಿಂದ ಆ ಚೇಷ್ಟೆಯ ಕಪಿಯು ತಾನಾಗಿಯೇ ತನ್ನ ಸಾವನ್ನು ತಂದುಕೊಂಡಿತ್ತು. ಕರಟಕನು ಹೇಳಿದ ಈ ಕಥೆಯನ್ನು ಕೇಳಿದ ದಮನಕನು ನಿಟ್ಟುಸಿರು ಬಿಟ್ಟು ಹೇಳಿತು, ಹೀಗಾಗಬಾರದಿತ್ತು. ಅವನ ಮಾತನ್ನು ಕೇಳಿದ ಕರಟಕನು, ಹೌದು ಮಿತ್ರ, ಪ್ರಪಂಚದಲ್ಲಿ ಯಾರೇ ಆಗಲಿ ಅಧಿಕ ಪ್ರಸಂಗಿತನದಿಂದ ತಮಗೆ ಸಂಬಂಧಿಸದೇ ಇರುವ ವಿಷಯದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕಿದರೆ ಆಗುವುದೇ ಹೀಗೆ ಗೆಳೆಯ. ಕೋತಿಯ ಗತಿ ನಮಗೂ ಆಗುವುದು. ಆದ್ದರಿಂದ ನೀನು ಹೇಳಿದಂತೆ ಪಿಂಗಳಕನನ್ನು ಈಗ ಮಾತನಾಡಿಸಬಾರದು, ಅವನಿಗೆ ಬುದ್ಧಿ ಹೇಳಬಾರದು. ಅದರಿಂದ ನಮಗೆ ಕೆಡುಕುಂಟಾಗಬಹುದು ಮಿತ್ರ. ಹೌದು, ನೀನು ಹೇಳುವುದನ್ನು ನಾನೂ ಒಪ್ಪುತ್ತೇನೆ ಮಿತ್ರ ಎಂದು ದಮನಕನು ಹೇಳಿದನು. ನಂತರ ಇಬ್ಬರು ತಮ್ಮ ಮನೆಗೆ ತೆರಳಿದರು. ಮುಂದಿನ ವಿಡಿಯೋದಲ್ಲಿ ಪಂಚತಂತ್ರದ ಇನ್ನೊಂದು ಕಥೆಯೊಂದಿಗೆ ಬರುತ್ತೇನೆ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.